ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಟಫ್ ರೂಲ್ಸ್ನ ಮಧ್ಯೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕಾಗಿದೆ. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಪಬ್ ಓಪನ್ ಇರುತ್ತೆ. ಬಾರು ಕ್ಲಬ್ಗೆ ಅವಕಾಶ ಕೊಟ್ಟಿದ್ದಾರೆ. ರೂಲ್ಸ್ ಮೀರಿದ್ರೆ ಪೊಲೀಸರಿಂದ ದಂಡಂ ದಶಗುಣಂ ಅಸ್ತ್ರ ಪ್ರಯೋಗ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಸಂಭ್ರಮಾಚರಣೆಗೆ ಅವಕಾಶ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರ ಕಣ್ಗಾವಲು. ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಪಾರ್ಟಿ ಹಾಟ್ಸ್ಪಾಟ್ಗಳಲ್ಲಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಸರ್ಪಗಾವಲನ್ನು ಹಾಕೊಂಡಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಸಮಯ 1 ಗಂಟೆ ಕಳೆದಿದೆ. ಈಗ ಹೇಗಿದೆ ನೀವಿರುವಂತಹ ಜಾಗದಲ್ಲಿ? ಪಾರ್ಟಿ ಮೂಡ್ ಆರಂಭ ಆಗಿದೆಯಾ? ಕ್ರೌಡ್ ಸೇರ್ತಾ ಇದೆಯಾ? ಡೀಟೇಲ್ಸ್ ಏನು ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಹೊಸ ವರ್ಷಕ್ಕೆ ಅಂದರೆ ಗಂಟೆಗಳು ಹತ್ರ ಆಗ್ತಿದ್ದಂತೆ ಬ್ರಿಗೇಡ್ ರೋಡ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಟ ಹೆಚ್ಚಾಗ್ತಾ ಇರುವಂಥದ್ದು. ನಾನೀಗ ಬ್ರಿಗೇಡ್ ರೋಡ್ನ ಡೆಡ್ ಎಂಡ್ ಆಗಿರುವಂಥ ಒಪೇರಾ ಜಂಕ್ಷನ್ನಲ್ಲಿ ಇರುವಂಥದ್ದು. ಒಪೇರಾ ಜಂಕ್ಷನ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ರಿಗೇಡ್ ರೋಡಿಂದ ತುಂಬ ನೀಟಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳು ಬಹುತೇಕ ಮುಕ್ತಾಯ ಆಗಿರುವಂಥದ್ದು. ನೀವು ಈ ಲೈನ್ಗಳಾಗಿರ್ಬೋದು, ವಾಚ್ ಟವರ್ಗಳಾಗಿರ್ಬೋದು, ತುಂಬ ನೀಟಾಗಿ ಈಗ ನಿಮಗೆ ಕಾಣ್ತಾ ಇರುವಂಥದ್ದು. ಬ್ರಿಗೇಡ್ ರೋಡ್ ಮುಖ್ಯವಾಗಿ ನ್ಯೂ ಇಯರ್ಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ರಾತ್ರಿ ಸಂಜೆ ಆಗ್ತಿದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಿಗೇಡ್ ರೋಡ್ಗೆ ಬರುವಂಥ ಸಾರ್ವಜನಿಕರೇನಿರ್ತಾರೆ ಇವರು ನೇರವಾಗಿ ಇಲ್ಲಿಂದ ಮುಖಾಂತರ ಬಂದು ಒಪೇರಾ ಜಂಕ್ಷನ್ನಲ್ಲಿ ಎಕ್ಸಿಟ್ ಆಗಬೇಕು. ಒಪೇರಾ ಜಂಕ್ಷನ್ನಲ್ಲಿ 3 ಕಡೆಗಳಲ್ಲಿ ಅವಕಾಶ ಇರುವಂಥದ್ದು. ಅಂದರೆ ಎಡಕ್ಕೂ ಹೋಗ್ಬೋದು, ಬಲಕ್ಕೂ ಹೋಗ್ಬೋದು, ಮತ್ತು ಮುಂದಕ್ಕೂ ಹೋಗ್ಬೋದು. ಯಾರೂ ಕೂಡ ರಿವರ್ಸ್ ವಾಪಸ್ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಬ್ರಿಗೇಡ್ ರೋಡ್ ಡೆಡ್ ಎಂಡ್ ಆಗಿರುವಂಥ ಒಪೇರಾ ಜಂಕ್ಷನಲ್ಲಿ 3 ಕಡೆಗಳಲ್ಲಿ ವಾಚ್ ಟವರ್ಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ CCTVಗಳು ಮತ್ತು ಮಹಿಳಾ ಸಹಾಯವಾಣಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ. ಇಲ್ಲೇನಾದರೂ ಅವಘಡಗಳು ಸಂಭವಿಸಿದರೆ ಅಂಥವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಮಾಡ್ಕೊಂಡಿರುವಂಥದ್ದು. ಉಳಿದಂತೆ ನಾನು ಎಡಭಾಗಕ್ಕೆ ಎಮರ್ಜೆನ್ಸಿ ಮೆಡಿಕಲ್ ಸೆಂಟರ್ ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿರುವಂಥದ್ದು. ಬ್ರಿಗೇಡ್ ರೋಡ್ ವ್ಯಾಪ್ತಿಗೆ ನೋಡೋದಾದರೆ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ನಾವು ಹಿಂದೆ ನೋಡಿದಂತೆ ಒಂದು ಬೆಡ್ 2 ಬೆಡ್ ಆ ಥರದ ಎಮರ್ಜೆನ್ಸಿ ಸೆಂಟರ್ಗಳು ಮಾತ್ರ ನೋಡ್ತಿದ್ವಿ. ಆದರೆ ಇದೊಂದು ಸ್ವಲ್ಪ ವಿಶಾಲವಾಗಿರುವಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನೀವು ನೋಡಿ, ಸದ್ಯಕ್ಕೆ ಈಗ ಒಂದು ಬೆಡ್ ಅಷ್ಟೇ ಹಾಕಿರುವಂಥದ್ದು. ಉಳಿದಂತೆ ಅದಕ್ಕೆ ಬೇಕಾದಂಥ ಬೇರೆ ಸೆಟಪ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೆಟಪ್ ಮಾಡ್ಕೊಂಡ ನಂತರದಲ್ಲಿ ಈ ಭಾಗಕ್ಕೆ ನೀವು ಬಲಭಾಗಕ್ಕೆ ನೋಡೋದಾದರೆ ಇಲ್ಲೊಂದಷ್ಟು ಅಧಿಕಾರಿಗಳು ಮತ್ತು ಅಲ್ಲಿ ಸಿಬ್ಬಂದಿಗಳು ಕೂರೋದಕ್ಕೆ, ಮತ್ತು ಯಾರಾದರೂ ಬಂದರೆ ಅವ್ರ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅವರಿಗೆ ತುರ್ತು ಚಿಕಿತ್ಸೆ ಕೊಟ್ಟು ಅವರನ್ನು ಮನೆಗಳಿಗೆ ತಲುಪಿಸುವಂಥ ಕೆಲಸ ಮಾಡೋದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಂಜೆ ಆಗ್ತಿದ್ದಂತೆ ಇನ್ನೂ ಕೂಡ ಬೆಡ್ಗಳ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬೆಡ್ಗಳ ಸಂಖ್ಯೆ ಹೆಚ್ಚು ಮಾಡುವಂಥದ್ದು, ಮಹಿಳೆಯರಿಗೆ ಬೇರೆ ಕಡೆ ಟ್ರೀಟ್ಮೆಂಟು ಮತ್ತು ಪುರುಷರು ಏನಾದರೂ ಅಸ್ವಸ್ಥಗೊಂಡ್ರೆ ಅಂಥವ್ರಿಗೂ ಕೂಡ ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟು ಕಳಿಸುವ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೀಗ ಕೇವಲ 1 ಬೆಡ್ಡನ್ನಷ್ಟೇ ಅವಕಾಶ ಮಾಡಿಕೊಟ್ಟು ಈ ಥರದ ಇನ್ನೊಂದು 3 ರಿಂದ 4 ಬೆಡ್ ಹಾಕಬೇಕು ಅಂತ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. 4 ಗಂಟೆ ನಂತರದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಬಹುತೇಕ ಇನ್ನು ಕೇವಲ 11 ಗಂಟೆಗಳು ಮಾತ್ರ ಹೊಸ ವರ್ಷಕ್ಕೆ ಅವಕಾಶ ಇರುವಂಥದ್ದು. ಹೊಸ ವರ್ಷಕ್ಕೆ ಆ ನಿಟ್ಟಿನಲ್ಲೇ 4 ಗಂಟೆ ನಂತರದಲ್ಲಿ ಈ ಭಾಗದ ಕ್ಲಬ್ಗಳು, ಪಬ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಾಗ್ಬೋದು ಎಲ್ಲವೂ ಕೂಡ ರಂಗೇರಲಿವೆ. ಅದಕ್ಕೆ ಹಾಗಾಗಿ ಜನ ಕೂಡ ಆ ಸಮಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮಧ್ಯರಾತ್ರಿ 2 ಗಂಟೆಯವರೆಗೂ ಕೂಡ ಸಂಭ್ರಮಾಚರಣೆಗೆ ಅವಕಾಶ ಕೊಟ್ಟಿದ್ದಾರೆ. ಸಂಭ್ರಮವೂ ನಿಮಗಾಗಿಯೇ, ರೂಲ್ಸೂ ನಿಮಗಾಗಿಯೇ, ಪೊಲೀಸರಿರೋದು ಕೂಡ ನಿಮಗಾಗಿಯೇ. ಹಾಗಾಗಿ ಧಾವಂತ ಮಾಡ್ಕೊಂಬೇಡಿ.